Hi my dear students, welcome back to my channel. SSLC 2021 changed examination pattern ಪ್ರಕಾರ ಈಗ ಆಲ್ರೆಡಿ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ಎಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ಗೆ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಹೋಪ್ ಎವ್ರಿಬಡಿ ಆರ್ ಪ್ರಿಪೇರಿಂಗ್ ವೆಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಇನ್ನು ಕೆಲವೇ ದಿನಗಳು ಉಳಿದಿದೆ ನಿಮ್ಮ ಎಕ್ಸಾಮಿನೇಷನ್ಗೆ. ಸೊ ಪ್ಲೀಸ್ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಟೈಮನ್ನ ಡೆಡಿಕೇಟ್ ಮಾಡಿ ಎಲ್ಲರೂ ಕೂಡ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ. ಓಕೆ, ಸೊ 14 ಡೇಸ್ ಪ್ಲಾನ್ ಅನ್ನ ನಾನು ಎಕ್ಸಾಮಿನೇಷನ್ಗೋಸ್ಕರ ನನ್ನ ಚಾನಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಇದು ಏನಕ್ಕೆ ಅಂತಂದ್ರೆ, ಸೊ ಡೇ ವೈಸ್ ನೀವು ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ ಅನ್ನು ಅಟೆಂಡ್ ಮಾಡ್ತೀರಾ ಅಂಡ್ ಡೇ ವೈಸ್ ಒಂದು ಲೆಸನ್ ನ ಕ್ವಿಸ್ ನ ಕೂಡ ಅಟೆಂಡ್ ಮಾಡ್ತೀರಾ. ಹಾಗೂ ಎವ್ರಿ ಡೇ ಒಂದು ಕ್ವಿಸ್ ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೆಸನ್ ವೈಸ್. ಸೊ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ನ ಅಸೆಸ್ಮೆಂಟ್ ಕೂಡ ನಡೀತಾ ಇದೆ. ಸೊ ಯಾವ ರೀತಿ ಆನ್ಸರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ಈ ರೀತಿ ಎಲ್ಲಾ ಒಂದು ಪ್ಲಾಟ್ಫಾರ್ಮ್ ಅನ್ನ ನನ್ನ ಚಾನಲ್ ಅಲ್ಲಿ ನಿಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಹೋಪ್ ಎಲ್ರಿಗೂ ಕೂಡ ಇದು ಯೂಸ್ ಆಗ್ತಾ ಇದೆ ಅಂತ. ಸೊ ಓನ್ಲಿ ದ ಇಂಟೆನ್ಷನ್ ಬಿಹೈಂಡ್ ದಿಸ್ ಈಸ್ ಎವ್ರಿ ಒನ್ ಹ್ಯಾವ್ ಟು ಗೆಟ್ ಗುಡ್ ಮಾರ್ಕ್ಸ್, ಅಂದ್ರೆ A+ ಇನ್ ಸೈನ್ಸ್ ಎಕ್ಸಾಮಿನೇಷನ್. ಸೊ ಇವತ್ತು ಡೇ 3 ಆಗಿದೆ. ಸೊ ಡೇ 3 ನಲ್ಲಿ ನಾವು ಮಾಡ್ತಾ ಇರುವಂತ ಒಂದು ಕ್ವಿಸ್ ಕಾನ್ಸೆಪ್ಟ್, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅನ್ನೋ ಒಂದು ಲೆಸನ್. ಸೊ ಈ ಲೆಸನ್ ಇಂದ ಸಾಕಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಬರ್ತೀನಿ. ಸೊ ವಾಟ್ ಎವರ್ ದ ಕಾನ್ಸೆಪ್ಟ್ ನಾನು ಏನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಆ ಕಾನ್ಸೆಪ್ಟ್ಗೆ ವೇಟೇಜ್ ಹೆಚ್ಚಾಗಿರುತ್ತೆ. ಸೊ ಅಂತ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇವತ್ತು ಕ್ವಿಸ್ ನ ಮಾಡ್ತಾ ಇದ್ದೀನಿ. ಸೊ ಕ್ವೆಶನ್ಸ್ ನ ಡಿಸ್ಪ್ಲೇ ಮಾಡ್ತಾ ಬರ್ತೀನಿ, ನೀವು ಕೂಡ ಆನ್ಸರ್ಸ್ ಮಾಡ್ತಾ ಬನ್ನಿ, ನಾನು ಅದಕ್ಕೆ ಜಸ್ಟಿಫಿಕೇಶನ್ಸ್ ಕೊಡ್ತಾ ಬರ್ತೇನೆ. ಓಕೆ, ಸೊ ವಿತೌಟ್ ಡಿಲೇಯಿಂಗ್ ಮಚ್ ಲೆಟ್ ಅಸ್ ಸ್ಟಾರ್ಟ್ ದ ಕ್ವಿಸ್ ಪ್ರೋಗ್ರಾಮ್. ಸೊ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಲೆಸನ್ ಅನ್ನ ಫಸ್ಟ್ ಕ್ವೆಶನ್ ನೋಡೋಣ. ಎಸ್, ದ ಫಸ್ಟ್ ಕ್ವೆಶನ್ ಈಸ್, ಓಕೆ, ದ ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ ಈಸ್ ಕಾಲ್ಡ್ ಆಸ್. ಆಪ್ಷನ್ಸ್ ನೋಡಿ, ಗೆಸ್ಟೇಷನ್ ಪೀರಿಯಡ್, ಇನ್ಕ್ಯುಬೇಷನ್ ಪೀರಿಯಡ್, ಓವ್ಯುಲೇಷನ್ ಅಂಡ್ ಮೆನ್ಸ್ಟ್ರುಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗೆಸ್ಟೇಷನ್ ಪೀರಿಯಡ್ ಅಂದ್ರೆ ಏನು? ಗೆಸ್ಟೇಷನ್ ಅಂದ್ರೆ ಇಟ್ಸ್ ಅ ಪೀರಿಯಡ್ ವೇರ್ ಫೀಟಲ್ ವಿಲ್ ಡೆವಲಪ್. ಅಂದ್ರೆ ಈ ಮಗು ಯಾವಾಗ ಫಾರ್ಮ್ ಆಗುತ್ತೆ, ಓಕೆ, ವೂಂಬ್ ಆಫ್ ದ ಮದರ್ ಅಲ್ಲಿ, ಅಲ್ಲಿಂದ ಎಂಡ್ ವರ್ಗು ಅಂದ್ರೆ ಟಿಲ್ ಇಟ್ ಗೆಟ್ ಬರ್ತ್. ಸೊ ಆ ಕಂಪ್ಲೀಟ್ ಪೀರಿಯಡ್ ಅನ್ನ ನಾವು ಗೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ಫೀಟಲ್ ಡೆವಲಪ್ಮೆಂಟ್ ಪೀರಿಯಡ್ ಅಂತ ಕೂಡ ಹೇಳಬಹುದು. ಇನ್ನು ಆಪ್ಷನ್ 2 ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಯಾವುದೋ ಒಂದು ಆರ್ಗ್ಯಾನಿಸಮ್ ಡೆವಲಪ್ ಆಗಕ್ಕೆ ವಿ ಆರ್ ಗಿವಿಂಗ್ ರೈಟ್ ಟೆಂಪರೇಚರ್. ಆ ಟೆಂಪರೇಚರ್ ನ ಡಿಪೆಂಡ್ ಮಾಡಿಕೊಂಡು ಆ ಒಂದು ಆರ್ಗ್ಯಾನಿಸಮ್ ಡೆವಲಪ್ ಆಗುತ್ತೆ. ಸೊ ಇದನ್ನ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಆಪ್ಷನ್ ನೋಡಿ, ಓವ್ಯುಲೇಷನ್. ಓವ್ಯುಲೇಷನ್ ಅಂದ್ರೆ ಏನು? ಇಟ್ಸ್ ಅ ಪೀರಿಯಡ್ ವೇರ್ ಎಗ್ ಈಸ್ ಬೀನ್ ರಿಲೀಸ್ಡ್ ಫ್ರಮ್ ದ ಓವರಿ. ಇದನ್ನ ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಇನ್ನು ಮೆನ್ಸ್ಟ್ರುಯೇಷನ್. Menstruation is a period where there is a discharge of blood and mucus in the body of female. ಸೊ ಈ ಒಂದು ಪೀರಿಯಡ್ ನ ಮೆನ್ಸ್ಟ್ರುಯೇಷನ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಸೊ ಈ 4 ಆಪ್ಷನ್ಸ್ ನ ನೋಡಿದಾಗ ದ ಕ್ವೆಶ್ಚನ್ ಈಸ್ ದ ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿಗೆ ರಿಲೇಟ್ ಆಗಿರುವಂತ ಆಪ್ಷನ್ ಬಂದು ಇಲ್ಲಿ, ಹೋಪ್ ನೀವೆಲ್ಲ ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿದಿರಾ ಅನ್ಕೋತೀನಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಗೆಸ್ಟೇಷನ್ ಪೀರಿಯಡ್. ಓಕೆ, ನೌ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, the next question is, okay, the period during the adolescence when the reproductive tissues begin to mature is called. ನೋಡಿ, adolescent period ಅಲ್ಲಿ ಏನಾಗುತ್ತೆ, reproductive tissues start to mature. ಸೊ ಈ ಪೀರಿಯಡ್ ನ ನಾವು ಏನಂತ ಕರಿತೀವಿ? ಆಪ್ಷನ್ಸ್ ನೋಡಿ, puberty, ovulation, germination, menarche. ಸೊ ವಾಟ್ ಇಸ್ ಮೀನ್ ಬೈ puberty? Puberty ಅಂದ್ರೆ ಇಟ್ಸ್ ಅ ಪೀರಿಯಡ್, maybe it starts from 11 years or 12 years or 13 years, depend upon the body of the human being. Okay, ಅವನ ಬಾಡಿನಲ್ಲಿ, ಹ್ಯೂಮನ್ ಬಾಡಿನಲ್ಲಿ ಆಗುವಂತ ಇಂಟರ್ನಲ್ ಚೇಂಜಸ್ ಮೇಲೆ this puberty is completely depending on. Okay, so ಈ puberty is also having another name which is called as adolescence period. ಸೊ ಈ ಪೀರಿಯಡ್ ಅಲ್ಲಿ ಏನಾಗುತ್ತೆ, maybe a boy or girl when they enter into this puberty period or the adolescent period, ಏನಾಗುತ್ತೆ, ಅವರ ಒಂದು ಬಾಡಿನಲ್ಲಿ ಇಂಟರ್ನಲ್ ಚೇಂಜಸ್ ಆಗುತ್ತೆ. ದೇರ್ ಇಸ್ ಫಿಸಿಕಲ್ ಚೇಂಜ್ ಆಸ್ ವೆಲ್ ಆಸ್ ದೇರ್ ಈಸ್ ಇಂಟರ್ನಲ್ ಚೇಂಜ್. ಸೊ ಸೆಕ್ಷುಯಲ್ ಮೆಚುರಿಟಿ ಕೂಡ ಆಗುತ್ತೆ. ಸೊ ದಿಸ್ ಪೀರಿಯಡ್ ವಿ ಕಾಲ್ ಇಟ್ ಆಸ್ ಪ್ಯುಬರ್ಟಿ. ನೆಕ್ಸ್ಟ್ ನೋಡಿ, ಓವ್ಯುಲೇಷನ್. ಈಗ ತಾನೇ ಓವ್ಯುಲೇಷನ್ ಅಂದ್ರೆ ಐ ಟೋಲ್ಡ್ ಯು ಇಟ್ ಇಸ್ ಅ ಪೀರಿಯಡ್ ವೇರ್ ದ ಎಗ್ ಈಸ್ ಬಿನ್ ರಿಲೀಸ್ಡ್. ನೆಕ್ಸ್ಟ್ ಜರ್ಮಿನೇಷನ್ ಅಂದ್ರೆ ಏನು? ಜರ್ಮಿನೇಷನ್ ಇಸ್ ನಥಿಂಗ್ ಬಟ್ ದ ಗ್ರೋತ್ ಆಫ್ ಆರ್ ಡೆವಲಪ್ಮೆಂಟ್ ಆಫ್ ಅ ಸೀಡ್ ಟು ಅ ಪ್ಲಾಂಟ್. ಓಕೆ, ಅದನ್ನ ನಾವು ಜರ್ಮಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮಿನಾರ್ಕ್ ಅಂದ್ರೆ ಏನು ಅಂತಂದ್ರೆ, ಇಟ್ಸ್ ಅ ಸ್ಟೇಜ್. ಮಿನಾರ್ಕ್ ಇಸ್ ಅ ಸ್ಟೇಜ್ ವೇರ್ ದ ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾರ್ಟ್. ಓಕೆ, ಮಿನಾರ್ಕ್ ಅಂಡ್ ಮೆನೋಪಾಸ್ ಅಂತ ಇದೆ. ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾರ್ಟ್ ಆದಾಗ ನಾವು ಮಿನಾರ್ಕ್ ಅಂತ ಹೇಳ್ತೀವಿ. ಓಕೆ,
ಸೊ ಈ 4 ಆಪ್ಷನ್ ಅನ್ನ ನೋಡಿದಾಗ ದ ಪೀರಿಯಡ್ ಡ್ಯೂರಿಂಗ್ ದ ಅಡೋಲಸೆನ್ಸ್ ವೆನ್ ದ ರೀಪ್ರೊಡಕ್ಟಿವ್ ಟಿಶ್ಯೂಸ್ ಬಿಗಿನ್ ಟು ಮೆಚ್ಯೂರ್ ಈಸ್ ಕಾಲ್ಡ್, ಹೋಪ್ ಇದಕ್ಕೂ ಕೂಡ ನೀವು ಗೆಸ್ ಮಾಡಿರ್ತೀರಾ ಆನ್ಸರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಟ್ ಈಸ್ ಪ್ಯೂಬರ್ಟಿ. Now let us go for the next question. Yes, the third question is, okay, in human beings the fertilization occur in, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಓವರಿ, ಯೂಟರಸ್, ಫ್ಯಾಲೋಪಿಯನ್ ಟ್ಯೂಬ್, ವೆಜೈನಾ. ಈ 4 ಆಪ್ಷನ್ ಅನ್ನ ನೋಡಿದ್ರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಓವರಿ? ಓವರಿ ಏನ್ ಮಾಡುತ್ತೆ? ಎಗ್ಸ್ ನ ಎವ್ರಿ ಮಂತ್ ರಿಲೀಸ್ ಮಾಡುತ್ತೆ. ಯೂಟರಸ್ ಅಂದ್ರೆ ಏನು? ಇಟ್ ಈಸ್ ಅ ಬ್ಯಾಗ್ ಶೇಪ್ಡ್ ಸ್ಟ್ರಕ್ಚರ್. ಇದು ಏನ್ ಮಾಡುತ್ತೆ? ಎಂಬ್ರಿಯೋ ಡೆವಲಪ್ ಆಗಕ್ಕೆ ಸ್ಪೇಸ್ ಅನ್ನ ಕೊಡುತ್ತೆ. ಸೊ ನೆಕ್ಸ್ಟ್ ಫೆಲಪಿಯನ್ ಟ್ಯೂಬ್. ಈ ಫೆಲಪಿಯನ್ ಟ್ಯೂಬ್ ನ ನಾವು ಓವಿಡಕ್ಟ್ ಅಂತ ಕೂಡ ಕರಿತೀವಿ. ಸೊ ಈ ಫೆಲಪಿಯನ್ ಟ್ಯೂಬ್ ಏನ್ ಮಾಡುತ್ತೆ? ಇಟ್ ಆಕ್ಟ್ಸ್ ಆಸ್ ಅ ಸೈಟ್ ಆಫ್ ಫರ್ಟಿಲೈಸೇಷನ್. ಅಂದ್ರೆ ಎವ್ರಿ ಮಂತ್ ರಿಲೀಸ್ ಆದಂತ ಒಂದು ಎಗ್ ಫೆಲಪಿಯನ್ ಟ್ಯೂಬ್ ಅಲ್ಲಿ ಇರುತ್ತೆ. ಯಾವಾಗ ಅದು ಸ್ಪರ್ಮ್ ನ ಕಾಂಟ್ಯಾಕ್ಟ್ ಗೆ ಬರುತ್ತೆ, ಏನಾಗುತ್ತೆ? ಅದು ಫರ್ಟಿಲೈಸೇಷನ್ ಆಗುತ್ತೆ. ಸೊ ಇಟ್ ಇಸ್ ಅ ಸೈಟ್ ಆಫ್ ಫರ್ಟಿಲೈಸೇಷನ್. ಸೊ ನೆಕ್ಸ್ಟ್ ವೆಜೈನಾ. ವೆಜೈನಾ ಈಸ್ ಪ್ರೆಸೆಂಟ್ ಬಿಲೋ ದ ಯುಟರಸ್. ಬಿಲೋ ದ ಯುಟರಸ್ ಏನಿರುತ್ತೆ? ಸರ್ವಿಕ್ಸ್ ಇರುತ್ತೆ. ಸರ್ವಿಕ್ಸ್ ನ ಕೆಳಗಡೆ ವೆಜೈನಾ ಇರುತ್ತೆ. ಸೊ ವೆಜೈನಾದಲ್ಲಿ ಫರ್ಟಿಲೈಸೇಷನ್ ಆಗೋದಿಲ್ಲ. ಓಕೆ, ಸೊ ಈ 4 ಆಪ್ಷನ್ ಅನ್ನು ನೋಡಿದಾಗ ದ ಸೈಟ್ ಆಫ್ ಫರ್ಟಿಲೈಸೇಷನ್ ಅಂತ ಯಾವ ಆಪ್ಷನ್ ಹೇಳಿದೆ? ಎಸ್, ಆಪ್ಷನ್ ಸಿ ಇಸ್ ಕಾಲ್ಡ್ ಆಸ್ ಸೈಟ್ ಆಫ್ ಫರ್ಟಿಲೈಸೇಷನ್. ಇನ್ ಹ್ಯೂಮನ್ ಬೀಯಿಂಗ್ಸ್ ಏನಾಗುತ್ತೆ? ದ ಫರ್ಟಿಲೈಸೇಷನ್ ಅಕರ್ ಇನ್ ದ ಆಪ್ಷನ್ ಸಿ, ದಟ್ ಈಸ್ ಫ್ಯಾಲೋಪಿಯನ್ ಟ್ಯೂಬ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಲೆಟ್ us now go for the next question. So next question ಅನ್ನ ನೋಡಿ. Yes, the embryo in the human gets nutrition from mother's blood with the help of special tissue called. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎವ್ರಿ ಇಯರ್ ಎಕ್ಸಾಮ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಕ್ವೆಶ್ಚನ್ ಕೇಳ್ತಾನೆ ಇರ್ತಾರೆ. ಎಂಬ್ರಿಯೋ ಇನ್ ದ ಹ್ಯೂಮನ್ ಗೆಟ್ಸ್ ನ್ಯೂಟ್ರಿಷನ್ ಅಂತ ಹೇಳಿದಾಗ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ನಿಮ್ಗೆಲ್ರಿಗೂ ಆನ್ಸರ್ ಗೊತ್ತಿರುತ್ತೆ ಅನ್ಕೋತೀನಿ. ಆಪ್ಷನ್ಸ್ ನೋಡಿ, ಪ್ಲಾಸೆಂಟಾ, ವಿಲ್ಲೈ, ಯುಟೆರಸ್, ಎಂಡೋಮೆಟ್ರಿಯಂ. ಇಷ್ಟು ಆಪ್ಷನ್ಸ್ ಇದೆ. ಪ್ಲಾಸೆಂಟಾ ಅಂದ್ರೆ ಏನು? ಪ್ಲಾಸೆಂಟಾ ಇಸ್ ಅ ಲಿಂಕ್ ಬಿಟ್ವೀನ್ ದ ಬೇಬಿ ಅಂಡ್ ಮದರ್. ಸೊ ಈ ಲಿಂಕ್ ಏನಿದೆ, ಈ ಬೇಬಿ ಅಂಡ್ ಮದರ್ ಮಧ್ಯೆ ಇರುವಂತ ಲಿಂಕ್ ಏನ್ ಮಾಡುತ್ತೆ? ನ್ಯೂಟ್ರಿಷನ್ ಅನ್ನ ಹಾಗೂ ರಿಕ್ವೈರ್ಡ್ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡುತ್ತೆ ಫಾರ್ ದ ಡೆವಲಪ್ಮೆಂಟ್ ಆಫ್ ಬೇಬಿ. ಇನ್ನು ವಿಲ್ಲೈ ಅಂದ್ರೆ ಏನು? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಇಂಟೆಸ್ಟೈನ್. ಇಟ್ ಕ್ರಿಯೇಟ್ಸ್ ಅ ಸ್ಪೇಸ್. ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಫುಡ್ ಅನ್ನ ಅಬ್ಸಾರ್ಬ್ ಮಾಡಕ್ಕೆ. ಸೊ ವಿಲ್ಲೈ ಇಸ್ ನಾಟ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಇನ್ನು ಯುಟರಸ್ ಅಂದ್ರೆ ಏನು? ಈಗ ತಾನೇ ಹೇಳಿದೆ, ಯುಟರಸ್ ಇಸ್ ಅ ಬ್ಯಾಗ್ ಶೇಪ್ಡ್ ಸ್ಟ್ರಕ್ಚರ್. ಸೊ ಏನಾಗುತ್ತೆ ಅಲ್ಲಿ? ಫೀಟಸ್ ಡೆವಲಪ್ ಆಗಕ್ಕೆ, ಎಂಬ್ರಿಯೋ ಡೆವಲಪ್ ಆಗಕ್ಕೆ ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ. ಫೋರ್ತ್ ಆಪ್ಷನ್ ಎಂಡೋಮೆಟ್ರಿಯಂ. ಎಂಡೋಮೆಟ್ರಿಯಂ ಅಂದ್ರೆ ಏನು ಅಂದ್ರೆ ಇಟ್ಸ್ ಅ ಥಿಕ್ ಬ್ಲಡ್ ವಾಲ್ ಪ್ರೆಸೆಂಟ್ ಅಬೌವ್ ದ ಯುಟರಸ್. ಸೊ ಈ ಎಂಡೋಮೆಟ್ರಿಯಂ ಏನ್ ಮಾಡುತ್ತೆ? ಕುಶನಿ ಲೈಕ್ ಫೀಲಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ ಫಾರ್ ದ ಡೆವಲಪ್ಮೆಂಟ್ ಆಫ್ ಫೀಟಸ್. ಯಾವಾಗ ಫೀಟಸ್ ಡೆವಲಪ್ ಆಗಲ್ಲ ಅಂತ ಗೊತ್ತಾಗುತ್ತೆ, ಈ ಎಂಡೋಮೆಟ್ರಿಯಂ ಏನಾಗುತ್ತೆ? ಈ ವಾಲ್ ಬ್ರೇಕ್ ಆಗುತ್ತೆ. ಆಸ್ ಎ ರಿಸಲ್ಟ್ ಆಫ್ ದಿಸ್ ಫಿಮೇಲ್ ಬಾಡಿನಲ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೇಳ್ತಾ ಇರುವಂತ ಕ್ವೆಶ್ಚನ್ ಅಲ್ಲಿ ಏನಿದೆ? ಸೊ ಇಲ್ಲಿ ಕ್ವೆಶ್ಚನ್ ನೋಡಿದ್ರೆ ಎಂಬ್ರಿಯೋ ಗೆಟ್ ಹ್ಯೂಮನ್, ಇಲ್ಲಿ ಕ್ವೆಶ್ಚನ್ ನೋಡಿ, ದ ಎಂಬ್ರಿಯೋ ಇನ್ ದ ಹ್ಯೂಮನ್ ಗೆಟ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಎಲ್ಲಿಂದ? ಮದರ್ಸ್ ಬ್ಲಡ್ ನ ಮುಖಾಂತರ. ಸೊ ಲಿಂಕ್ ಇಂದ ಹೋಗುತ್ತೆ. ಯಾವುದು ಆ ಲಿಂಕ್? ಎಸ್, ಹೋಪ್ ಯು ಆಲ್ ಗೆಸ್ ದ ರೈಟ್ ಆನ್ಸರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಪ್ಲಾಸೆಂಟಾ. ಓಕೆ, ನೌ ಲೆಟ್ us go for the next question. Yes, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಡಿಸೀಸ್ ಈಸ್ ನಾಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್? ನಾನು ಟಿಪ್ಸ್ ಹೇಳುವಾಗ ನಿಮಗೆ ಹೇಳ್ತಾ ಇದ್ದೆ, ನಾಟ್ ಅನ್ನೋ ವರ್ಡು ಅಥವಾ ಇನ್ಕರೆಕ್ಟ್ ಅನ್ನೋ ವರ್ಡ್ ಇದ್ರೆ, ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಇದ್ರೆ ನೀವು ಯೋಚನೆ ಮಾಡಿ ಆನ್ಸರ್ ಮಾಡಬೇಕು ಅಂತ ಹೇಳ್ತಿದ್ದೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಡಿಸೀಸ್ ಈಸ್ ನಾಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಅಂತ ಕೇಳ್ತಾ ಇದ್ರೆ ಯಾವುದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಅಲ್ಲ? ಆಪ್ಷನ್ಸ್ ನೋಡಿ, ಸಿಫಿಲಿಸ್, ಗೊನೇರಿಯಾ, HIV, ಹೆಪಟೈಟಿಸ್. ಈ ಸಿಫಿಲಿಸ್ ಅಂಡ್ ಗೊನೇರಿಯಾ ಇದೆರಡೂ ಕೂಡ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಥ್ರೂ ದ ಬ್ಯಾಕ್ಟೀರಿಯಾ. ವೆರಸ್ HIV ನೋಡೋದಾದ್ರೆ ಇದು ಕೂಡ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಬಟ್ ಇಟ್ ಈಸ್ ಬೀನ್ ಟ್ರಾನ್ಸ್ಮಿಟೆಡ್ ಥ್ರೂ ವೈರಸ್. ಇನ್ನು ಹೆಪಟೈಟಿಸ್ ನೋಡೋದಾದ್ರೆ ಇಟ್ ಈಸ್ ನಾಟ್ ದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇದು ಕೂಡ ಹೆಪಟೈಟಿಸ್ ವೈರಸ್ ಇಂದ ಸ್ಪ್ರೆಡ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನಾವ್ ಲೆಟ್ us go for the next question. Okay, the next question is, yes, which of the following method of contraception protects from acquiring sexually transmitted diseases? Options ನೋಡಿ, ಸರ್ಜರಿ, ಕಾಪರ್ ಟೀ, ಕಾಂಡೋಮ್ಸ್, ಓರಲ್ ಪಿಲ್ಸ್. ನೋಡಿ, ಸರ್ಜರಿ ಮಾಡಿದ್ಮೇಲೆ ಇಫ್ ದ ಪರ್ಸನ್ ಈಸ್ ಮೇಟಿಂಗ್ ವಿತ್ ದ ಇನ್ಫೆಕ್ಟೆಡ್ ಪರ್ಸನ್, ಡೆಫಿನೆಟ್ಲಿ ಅವನಿಗೆ ಡಿಸೀಸ್ ಟ್ರಾನ್ಸ್ಮಿಟ್ ಆಗುತ್ತೆ. STD ಅಂದ್ರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಕಾಪರ್ ಟೀನ ಬಳಸೋದ್ರಿಂದ
ಡೆಫಿನೆಟ್ಲಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅವಾಯ್ಡ್ ಆಗಲ್ಲ. ಬಿಕಾಸ್ ಕಾಪರ್ ಟಿ ಈಸ್ ಎ ಪ್ರೋಸೆಸ್ ವೇರ್ ಇಟ್ ಈಸ್ ಓನ್ಲಿ ಯೂಸ್ ಟು ಅವಾಯ್ಡ್ ದ ಪ್ರೆಗ್ನೆನ್ಸಿ ಅಷ್ಟೇ. ಓಕೆ, STDನ ಇದು ಅವಾಯ್ಡ್ ಮಾಡಲ್ಲ. ಇನ್ನು ಕಾಂಡಮ್ಸ್ ನೋಡಿದಾಗ ಬೈ ಯೂಸಿಂಗ್ ದ ಕಾಂಡಮ್ಸ್ ಡೆಫಿನೆಟ್ಲಿ ಪರ್ಸನ್ ಕ್ಯಾನ್ ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಫ್ರಮ್ ಗೆಟಿಂಗ್ ದ STDs ಅಂದ್ರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಸ್ಪ್ರೆಡ್ ಮಾಡೋದನ್ನ ಅವಾಯ್ಡ್ ಮಾಡಬಹುದು ಅಥವಾ ಸ್ಪ್ರೆಡ್ ಆಗೋದನ್ನ ಕೂಡ ಅವಾಯ್ಡ್ ಮಾಡ್ಕೊಳ್ಬಹುದು. ಸೊ ಕಾಂಡೋಮ್ಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಓರಲ್ ಪಿಲ್ಸ್, ನಾವು ಪಿಲ್ಸ್ ನ ತಗೊಳ್ಳೋದ್ರಿಂದ STDs ಅನ್ನ ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಓರಲ್ ಪಿಲ್ಸ್ ಅಂದ್ರೆ ಮಾತ್ರೆಗಳು. So among the four options, by using the condom, a person can prevent the sexually transmitted disease. So the right answer is option C. Now let us go for the next question. So next question is, yes, in human males, the testis lie in the scrotum because it helps in the. ಈ ಮೇಲ್ಸ್ ಅಲ್ಲಿ ಏನಾಗಿರುತ್ತೆ, ಟೆಸ್ಟಿಸ್ ಅನ್ನೋದು ಸ್ಕ್ರೋಟಮ್ನ ಒಳಗಡೆ ಇರುತ್ತೆ. ಏನಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ ಅಂತ ನೀವು ಆನ್ಸರ್ ಮಾಡಬೇಕು. ಕ್ವೆಶ್ಚನ್ ಅಲ್ಲಿ ಇರುವಂತ ಆಪ್ಷನ್ಸ್ ಅನ್ನ ನೋಡಿ. ಪ್ರೋಸೆಸ್ ಆಫ್ ಮೇಟಿಂಗ್, ಫಾರ್ಮೇಶನ್ ಆಫ್ ಸ್ಪರ್ಮ್ಸ್, ಈಸಿ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್, ಸೆಕ್ರೇಷನ್ ಆಫ್ ಈಸ್ಟ್ರೋಜನ್. 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್, ಈ ಟೆಸ್ಟಿಸ್ ಸ್ಕ್ರೋಟಮ್ನ ಒಳಗಡೆ ಇರೋದು ಏನಕ್ಕೆ ಅಂದ್ರೆ ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಏನಾಗುತ್ತೆ, ದ ಟೆಸ್ಟಿಸ್ ನೀಡ್ ದ ಲೋಯರ್ ಟೆಂಪರೇಚರ್. ನಮ್ಮ ಬಾಡಿಯಲ್ಲಿ ಟೆಂಪರೇಚರ್ ಏನಾಗಿರುತ್ತೆ, ಹೈ ಇರುತ್ತೆ. ಟೆಂಪರೇಚರ್ ಇಸ್ ಮೋರ್ ಇನ್ ಅವರ್ ಬಾಡಿ ಕಂಪೇರ್ ಟು ದ ಟೆಸ್ಟಿಸ್. ದ ಟೆಂಪರೇಚರ್ ಇಸ್ ಮೋರ್ ಇನ್ ಅವರ್ ಬಾಡಿ. ಈ ಟೆಸ್ಟಿಸ್ಗೆ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡೋಕ್ಕೆ ಆ ಟೆಂಪರೇಚರ್ ಸೂಟಬಲ್ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಸ್ಕ್ರೋಟಲ್ ಬ್ಯಾಗ್ ಏನಾಗಿರುತ್ತೆ ಹೊರಗಡೆ, ಅಬ್ಡಾಮಿನಲ್ ಕ್ಯಾವಿಟಿ ಹೊಟ್ಟೆಯ ಕೆಳಗಡೆ ಇರುತ್ತೆ. ಆ ಒಂದು ಕ್ಯಾವಿಟಿ ಒಳಗಡೆ ಏನಿರುತ್ತೆ, ಟೆಸ್ಟಿಕಲ್ಸ್ ಇರುತ್ತೆ. ಟೆಸ್ಟಿಕಲ್ಸ್ಗೆ ಏನಾಗುತ್ತೆ, ಲೋ ಟೆಂಪರೇಚರ್ ಇರೋದ್ರಿಂದ ಸೊ ಅಲ್ಲಿ ಈಸಿಯಾಗಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡಬಹುದು. ಸೊ ಈ 4 ಆಪ್ಷನ್ ಅನ್ನ ಓದಿದ್ಮೇಲೆ, ನಾನು ಆನ್ಸರ್ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಹೋಪ್ ನಿಮಗೆ ರೈಟ್ ಆಪ್ಷನ್ ಯಾವುದು ಅಂತ ಗೊತ್ತಿರುತ್ತೆ. So the right answer is it helps in formation of sperms. Option B is the right answer. ಯಾಕೆ ಅಂದ್ರೆ the only reason is sperms produce ಆಗಬೇಕು ಅಂದ್ರೆ ಟೆಂಪರೇಚರ್ ಲೋಯರ್ ಇರಬೇಕು. ಓಕೆ, let us go for the next question. So next question ಅನ್ನ ನೋಡಿ. Yes, the seed which contain the future plant is called ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಸೀಡ್ ಅನ್ನು ಏನಾಗಿರುತ್ತೆ, ಫ್ಯೂಚರ್ ಪ್ಲಾಂಟ್ ಡೆವಲಪ್ ಆಗುವಂತ ಒಂದು ಪಾರ್ಟ್ ಇರುತ್ತೆ. ಆ ಪಾರ್ಟ್ ಯಾವುದು ಅಂತ ನೋಡಿ. ಆಪ್ಷನ್ಸ್ ನೋಡಿ, ಫ್ಲವರ್, ಓವರಿ, ಎಂಬ್ರಿಯೋ, ಜರ್ಮ್ ಸೆಲ್ಸ್. ಸೊ ಈ 4 ಆಪ್ಷನ್ ಅನ್ನ ನೋಡಿದಾಗ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಂಬ್ರಿಯೋ. ಬಿಕಾಸ್ ಸೀಡ್ ಕಂಟೈನ್ ಎಂಬ್ರಿಯೋ ವಿಚ್ ವಿಲ್ ಬಿ ಅ ಫ್ಯೂಚರ್ ಪ್ಲಾಂಟ್. ಓಕೆ, ಸೊ ಸೀಡ್ ನಲ್ಲಿ ಏನಿರುತ್ತೆ, ಎಂಬ್ರಿಯೋ ಇರುತ್ತೆ. ಆ ಎಂಬ್ರಿಯೋನೇ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಪ್ಲಾಂಟ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಓವರಿ ಏನಾಗುತ್ತೆ, ಓವರಿ ಇಸ್ ಅ ಪಾರ್ಟ್ ಪ್ರೆಸೆಂಟ್ ಇನ್ ದ ಫ್ಲವರ್ ವಿತ್ ಹೆಲ್ಪ್ ಇನ್ ಫರ್ಟಿಲೈಸೇಷನ್. ಜರ್ಮ್ ಸೆಲ್ಸ್ ಅಂದ್ರೆ ಏನು, ಜರ್ಮ್ ಸೆಲ್ಸ್ ಅಂದ್ರೆ ಸೆಕ್ಸ್ ಸೆಲ್ಸ್ ಅಂತ ಅರ್ಥ, ಗ್ಯಾಮಿಟ್ಸ್ ಅಂತ ಅರ್ಥ. ಸೊ ಇದಕ್ಕೆ 3 ಅರ್ಥ ಇದೆ. ಓಕೆ, ಸೊ ಯು ನೋ ಅಬೌಟ್ ದ ಫ್ಲವರ್. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಂಬ್ರಿಯೋ. ಸೀಡ್ ಕಂಟೈನ್ ದ ಎಂಬ್ರಿಯೋ ವಿಚ್ ಇಸ್ ದ ಫ್ಯೂಚರ್ ಪ್ಲಾಂಟ್. ಓಕೆ, ನೌ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಎಸ್, ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಆಫ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರ್. ಫ್ಲವರ್ ಬಗ್ಗೆ ಕೇಳ್ತಾ ಇದ್ದಾರೆ. ಫ್ಲವರ್ ನಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗ್ತಾ ಇದೆ ಅಂದ್ರೆ ಯಾವ್ಯಾವ ಸ್ಟೆಪ್ಸು ಫಾಲೋ ಆಗುತ್ತೆ ಅಂತ. ಫಸ್ಟ್ ಆಪ್ಷನ್ ನೋಡಿ, ಪಾಲಿನೇಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ, ಸೀಡ್ಲಿಂಗ್ ಆಗುತ್ತೆ, ಎಂಬ್ರಿಯೋ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಸೀಡ್ಲಿಂಗ್, ಎಂಬ್ರಿಯೋ, ಫರ್ಟಿಲೈಸೇಷನ್, ಪಾಲಿನೇಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ, ಸೀಡ್ಲಿಂಗ್. ಇನ್ನು ಆಪ್ಷನ್ ಡಿ ಎಂಬ್ರಿಯೋ, ಸೀಡ್ಲಿಂಗ್, ಪಾಲಿನೇಷನ್, ಫರ್ಟಿಲೈಸೇಷನ್ ಅಂತ ಇದೆ. ಈ 4 ಆಪ್ಷನ್ ಅನ್ನ ನೋಡಿದಾಗ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ಈ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗೋ ಒಂದು ಪ್ರೋಸೆಸ್ ನಲ್ಲಿ ಫ್ಲವರ್ ಅಲ್ಲಿ ಫಸ್ಟ್ ಪಾಲಿನೇಷನ್ ಆಗುತ್ತೆ. ಅಂದ್ರೆ ಪೋಲನ್ ಗ್ರೈನ್ಸ್ ಏನಾಗುತ್ತೆ, ಆಂಥರಲಿಂದ ಸ್ಟಿಗ್ಮಾಗೆ ರೀಚ್ ಆಗುತ್ತೆ. ಓಕೆ, ಸೊ ಪಾಲಿನೇಷನ್ ಆಗುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ಪೋಲನ್ ಗ್ರೈನ್ಸ್ ಇಟ್ ಎಂಟರ್ ಇನ್ ಟು ದ ಓವರಿ. ಓವರಿಗೆ ಹೋದ್ಮೇಲೆ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಆದ್ಮೇಲೆ ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಅದು ಎಂಬ್ರಿಯೋ ಆಗುತ್ತೆ. ಸೊ ಎಂಬ್ರಿಯೋ ಇಂದ ಏನಾಗುತ್ತೆ, ಒಂದು ಸೀಡ್ ಫಾರ್ಮ್ ಆಗುತ್ತೆ. ಹೋಪ್ ಯು ಆಲ್ ಗಾಟ್ ದ ಆನ್ಸರ್. ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬಂದೆ ನಿಮಗೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ and also seedling. Okay, now let us go for the next question. So the next question is, the male gametes of the flower is called. So flower ಅಲ್ಲಿ ಏನಿರುತ್ತೆ, ಮೇಲ್ ಸೆಕ್ಸ್ ಸೆಲ್ಸ್ ಇರುತ್ತೆ, ಫೀಮೇಲ್ ಸೆಕ್ಸ್ ಸೆಲ್ಸ್ ಇರುತ್ತೆ, ವಿಚ್ ಆಲ್ಸೋ ಕಾಲ್ ಇಟ್ ಆಸ್ ಗ್ಯಾಮಿಟ್ಸ್. ಗ್ಯಾಮಿಟ್ಸ್ ಅಂದ್ರೆ ಸೆಕ್ಸ್ ಸೆಲ್ಸ್ ಅಂತ ಅರ್ಥ. ಸೊ ಅಮಾಂಗ್ ದ 4 ಆಪ್ಷನ್ ನೀವು ಚೆಕ್ ಮಾಡಬೇಕು. ಮೇಲ್ ಗ್ಯಾಮಿಟ್ಸ್ ಆಫ್ ದ ಫ್ಲವರ್ ನ ನಾವು ಏನಂತ ಕರಿತೀವಿ ಅಂತ ಚೆಕ್ ಮಾಡಬೇಕು. ಆಪ್ಷನ್ಸ್ ನೋಡಿ, ಸೆಪಲ್ಸ್, ಪೆಟಲ್ಸ್, ಓವ್ಯೂಲ್, ಪೋಲನ್ ಗ್ರೇನ್ಸ್ ಅಂತ ಇದೆ. ಈಸಿಯಾಗಿ ಆನ್ಸರ್ ಮಾಡಬಹುದು ಅಲ್ವಾ. ಸೊ ಫೀಮೇಲ್ ಗ್ಯಾಮಿಟ್ಸ್ ಅನ್ನ ಏನಂತೀವಿ, ಎಗ್ಸ್.
ಓವಾ ಅಂತ ಕರಿತೀವಿ. ಮೇಲ್ ಗ್ಯಾಮಿಟ್ಸ್ ನ ಏನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಪೋಲನ್ ಗ್ರೇನ್ಸ್. ಆಂಥರ್ ಅಲ್ಲಿರುವಂತಹ ಒಂದು ಪೋಲನ್ ಗ್ರೇನ್ಸ್ ಮೇಲ್ ಗ್ಯಾಮಿಟ್ ಆಗಿರುತ್ತೆ ಫ್ಲವರ್ ನಲ್ಲಿ. ಓಕೆ, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪೋಲನ್ ಗ್ರೇನ್ಸ್. ದ ಮೇಲ್ ಗ್ಯಾಮಿಟ್ಸ್ ಆಫ್ ದ ಫ್ಲವರ್ is called as pollen grains. Okay, so now let us go for the next question. ಕ್ವಶನ್ಸ್ ಎಲ್ಲ ಸಿಂಪಲ್ ಆಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ. ನಿಮ್ಮ ಎಕ್ಸಾಮ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇದೇ ರೀತಿ ಕ್ವಶನ್ಸ್ ನ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಸೊ ಅಮಾಂಗ್ ದ 4 ಆಪ್ಷನ್, ಈ 4 ಆಪ್ಷನ್ ಅಲ್ಲಿ ಯಾವುದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಪಾರ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನ ನೋಡಿ. ಓವರಿ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಗೆ ರಿಲೇಟ್ ಆಗಿದೆ, ರೈಟ್ ಆನ್ಸರ್. ಫ್ಯಾಲೋಪಿಯನ್ ಟ್ಯೂಬ್, ಹೌದು, ಇದು ಕೂಡ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನಲ್ಲೇ ಇರುತ್ತೆ. ಯುಟೆರಸ್, ಇದು ಕೂಡ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನಲ್ಲೇ ಇರುತ್ತೆ. ವಾಟ್ ಅಬೌಟ್ ವ್ಯಾಸ್ ಡಿಫರೆನ್ಸ್? ವ್ಯಾಸ್ ಡಿಫರೆನ್ಸ್ ಇಸ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಇಟ್ ಇಸ್ ಪ್ರೆಸೆಂಟ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇಲ್ಲಿ ಆಪ್ಷನ್ ಡಿ, ವ್ಯಾಸ್ ಡಿಫರೆನ್ಸ್, ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಆಪ್ಷನ್ ಡಿ ನ ನೀವು ರಿಮೂವ್ ಮಾಡಬೇಕು, ಅದೇ ರೈಟ್ ಆನ್ಸರ್ ಕೂಡ. Now let us go for the next question. Next question ನೋಡಿ. Yes. Okay. The 2 oviducts in the human female unite in a bag cord. So ಎರಡು ಕಡೆ ಏನಾಗಿರುತ್ತೆ? ಓವರೀಸ್ ಇರುತ್ತೆ. ಓವರೀಸ್ ನೆಕ್ಸ್ಟ್ ಕನೆಕ್ಟೆಡ್ ಟು ಫೆಲೋಪಿಯನ್ ಟ್ಯೂಬ್, ಅದನ್ನ ಓವಿಡಕ್ಟ್ ಅಂತ ಹೇಳ್ತೀವಿ. ಈ ಓವಿಡಕ್ಟ್ ಏನಾಗುತ್ತೆ? ಒಂದು ಬ್ಯಾಗ್ ಶೇಪ್ಡ್ ಸ್ಟ್ರಕ್ಚರ್ಗೆ ಕನೆಕ್ಟ್ ಆಗುತ್ತೆ. ಆ ಬ್ಯಾಗ್ ಏನು? ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ಹಿಂಟ್ ಕೊಟ್ಬಿಟ್ಟಿದ್ದೀನಿ ಈ ಕ್ವಶನ್ ನ ಆನ್ಸರ್ಗೆ. ಆಪ್ಷನ್ಸ್ ನೋಡಿ. ವೆಜೈನಾ, ಯುಟೆರಸ್, ಸರ್ವಿಕ್ಸ್, ಫ್ಯಾಲೋಪಿಯನ್ ಟ್ಯೂಬ್. ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೆ ಕರೆಕ್ಟ್ ಆಗೇ ಇರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಯುಟೆರಸ್. ಸೊ ಆಪ್ಷನ್ ಬಿ ಯುಟೆರಸ್. ಯಾಕೆ ವೆಜೈನಾ ಯಾಕಲ್ಲ ಅಂದ್ರೆ, ಯುಟೆರಸ್ ಒಳಗಡೆ ವೆಜೈನಾ, ಸರ್ವಿಕ್ಸ್ ಎಲ್ಲ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಯುಟೆರಸ್ ಈಸ್ ಎ ಬ್ಯಾಗ್ ಶೇಪ್ಡ್ ಸ್ಟ್ರಕ್ಚರ್ ವಿಚ್ ಇಸ್ ಕನೆಕ್ಟೆಡ್ ಟು ಓವಿಡಕ್ಟ್. ಓಕೆ, ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, ದ ಸೆಲ್ ಫಾರ್ಮ್ಡ್ ಆಫ್ಟರ್ ದ ಫರ್ಟಿಲೈಸೇಷನ್ ಈಸ್ ಕಾಲ್ಡ್. ಫರ್ಟಿಲೈಸೇಷನ್ ಆದಾಗ ಫಾರ್ಮ್ ಆಗುವ ಫಸ್ಟ್ ಸೆಲ್ ನ ನಾವು ಏನಂತ ಕರಿತೀವಿ? ಫಾದರ್ ಇಂದ ಬಂದಂತ ಒಂದು ಸ್ಪರ್ಮ್ ಮದರಲ್ಲಿರುವಂತ ಎಗ್ ನ ಮೀಟ್ ಆದಾಗ ಏನಾಗುತ್ತೆ? ಒನ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಫಾರ್ಮ್ ಆಗುತ್ತೆ. ಆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ನ ವಿ ವಿಲ್ ಕಾಲ್ ಇಟ್ ಆಸ್ ಝೈಗೋಟ್. ಝೈಗೋಟ್ ಅಂತ ನಾವು ಕರಿತೀವಿ. ಝೈಗೋಟ್ ಇಂದ ನೆಕ್ಸ್ಟ್ ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಇಂದ ನೆಕ್ಸ್ಟ್ ಸ್ಟೇಜಸ್ಗೆ ಅದು ಫಾರ್ವರ್ಡ್ ಆಗುತ್ತೆ. ಸೊ ಆಪ್ಷನ್ಸ್ ನ ನೋಡಿ. ಫೀಟಸ್, ಝೈಗೋಟ್, ಎಂಬ್ರಿಯೋ, ನನ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಒಂದು ಆನ್ಸರ್ ಏನು? ದ ಆನ್ಸರ್ ಈಸ್ ಆಪ್ಷನ್ ಬಿ, ಝೈಗೋಟ್. ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಝೈಗೋಟ್. ಝೈಗೋಟ್ ಏನಾಗುತ್ತೆ? ರಿಪೀಟೆಡ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ. ಸೆಲ್ ಡಿವಿಷನ್ ಆದ್ಮೇಲೆ ಅದು ಎಂಬ್ರಿಯೋ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಫೀಟಸ್ ಆಗಿ ಡೆವಲಪ್ ಆಗುತ್ತೆ. ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ಹ್ಯೂಮನ್ ಸೆಕ್ಸ್ ಸೆಲ್ ಈಸ್. ಸಿ, ನಮ್ಮ ಬಾಡಿನಲ್ಲಿ ಎಲ್ಲಾ ಸೆಲ್ಸ್ ಅಲ್ಲೂ ಫಸ್ಟ್ ಆಫ್ ಆಲ್ 2 ಟೈಪ್ಸ್ ಆಫ್ ಸೆಲ್ಸ್ ಇರುತ್ತೆ. ಒಂದು ಸೊಮ್ಯಾಟಿಕ್ ಸೆಲ್ಸ್, ಇನ್ನೊಂದು ಸೆಕ್ಸ್ ಸೆಲ್. ಸೊಮ್ಯಾಟಿಕ್ ಸೆಲ್ಸ್ ಅಂದ್ರೆ ಏನು? ದ ಸೊಮ್ಯಾಟಿಕ್ ಸೆಲ್ಸ್ ಇಸ್ ದ ಸೆಲ್ ವಿಚ್ ವಿಲ್ ನಾಟ್ ಟೇಕ್ ಕೇರ್ ಅಬೌಟ್ ದ ಸೆಕ್ಸ್ ಆಫ್ ಅ ಚೈಲ್ಡ್. ಅಂದ್ರೆ ಹುಟ್ಟುವಂತ ಮಗು ಬಾಯ್ ಗರ್ಲ್ ಅಂತ ಅದು ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಯಾವುದು? ಸೊಮ್ಯಾಟಿಕ್ ಸೆಲ್. ನಮ್ಮ ಬಾಡಿನಲ್ಲಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅದು ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ನಮ್ಮ ಒಂದು ನೋಸ್ ಹೀಗಿರ್ಬೇಕು, ಕಣ್ಣು ಹೀಗಿರ್ಬೇಕು, ಬಾಡಿ ಕಲರ್ ಹೀಗಿರ್ಬೇಕು, ಹೇರ್ ಟೆಕ್ಸ್ಚರ್ ಹೀಗಿರ್ಬೇಕು, ಇದೆಲ್ಲ ಸೊಮ್ಯಾಟಿಕ್ ಸೆಲ್ಸ್ ಕಂಟ್ರೋಲ್ ಮಾಡುತ್ತೆ. ಬಟ್ ಸೆಕ್ಸ್ ಸೆಲ್ ಏನ್ ಮಾಡುತ್ತೆ? ಸೆಕ್ಸ್ ಆಫ್ ದ ಚೈಲ್ಡ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ಸೊ ನಮ್ಮ ಬಾಡಿನಲ್ಲಿರುವಂಥ ಎಲ್ಲಾ ಒಂದು ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಏನಿರುತ್ತೆ? 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಪೇರ್ಸ್ ಅಂದ್ರೆ 46 ಕ್ರೋಮೋಸೋಮ್ಸ್ ಇರುತ್ತೆ. ಬಟ್ ಸೆಕ್ಸ್ ಸೆಲ್ ಅಲ್ಲಿ ಮಾತ್ರ ಏನಾಗಿರುತ್ತೆ? ಓನ್ಲಿ ಹಾಫ್ ದ ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. 23 ಪೇರ್ಸ್ ಅಲ್ಲಿ ಹಾಫ್ ಅಂದ್ರೆ ಎಷ್ಟು? 23 ಪೇರ್ಸ್ ಅಂದ್ರೆ 46. ಹಾಫ್ ಅಂದ್ರೆ ಏನು? 23. ಸೊ ಸೆಕ್ಸ್ ಸೆಲ್ ಅಲ್ಲಿ ಏನಾಗಿರುತ್ತೆ? 23 ಕ್ರೋಮೋಸೋಮ್ಸ್ ಇರುತ್ತೆ. ಓಕೆ, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಟ್ಯುಬೆಕ್ಟಮಿ ಈಸ್ ಕ್ಯಾರಿಡ್ ಔಟ್ ಬೈ ಬ್ಲಾಕಿಂಗ್ ದ. ಆಪ್ಷನ್ಸ್ ಆರ್ ಓವಿಡಕ್ಟ್, ಯುಟೆರಸ್, ಸರ್ವಿಕ್ಸ್, ವೆಜೈನಾ. ಈ ಟ್ಯುಬೆಕ್ಟಮಿ ಅಂದ್ರೆ ಏನು? ಸಿ, ಟ್ಯುಬೆಕ್ಟಮಿ ಈಸ್ ಅ ಸರ್ಜಿಕಲ್ ಮೆಥಡ್ ಆಫ್ ರಿಮೂವಿಂಗ್ ಅ ಸ್ಮಾಲ್ ಪೋರ್ಷನ್ ಆಫ್ ಓವಿಡಕ್ಟ್ ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ನಾವು ಏನ್ ಹೇಳ್ತೀವಿ, ಇದನ್ನ ರಿಮೂವ್ ಮಾಡ್ತಾರೆ. ಸೊ ಇದನ್ನ ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗೋದಿಲ್ಲ. ಸೊ ಇಟ್ಸ್ ಅ ಸರ್ಜಿಕಲ್ ಮೆಥಡ್. ಇದೇ ರೀತಿ ಹ್ಯೂಮನ್ ಮೇಲಲ್ಲೂ ಕೂಡ ಮಾಡ್ತಾರೆ, ವೆಸೆಕ್ಟಮಿ ಅಂತ. ಅಲ್ಲಿ ವ್ಯಾಸ್ ಡಿಫರೆನ್ಸ್ ಅನ್ನ ರಿಮೂವ್ ಮಾಡ್ತಾರೆ. ಸೊ ಟ್ಯುಬೆಕ್ಟಮಿ ಇಸ್ ಕ್ಯಾರಿಡ್ ಔಟ್ ಬೈ ಬ್ಲಾಕಿಂಗ್ ದ. ಏನನ್ನ ಬ್ಲಾಕ್ ಮಾಡ್ತಾರೆ? ಕಟ್ ಮಾಡ್ತಾರೆ ಅಥವಾ ಬ್ಲಾಕ್ ಮಾಡ್ತಾರೆ, ಎರಡೂ ಪ್ರಾಸೆಸ್ ಮಾಡ್ತಾರೆ ಸರ್ಜಿಕಲ್ ಮೆಥಡ್ ಅಲ್ಲಿ. ಸೊ ಇಟ್ ಇಸ್ ಬೈ ಬ್ಲಾಕಿಂಗ್ ದ. ಆಪ್ಷನ್ ಎ, ಓವಿಡಕ್ಟ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೀವು ಗೆಸ್ ಮಾಡಿರ್ತೀರಾ ಅನ್ಕೋತೀನಿ. ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, offsprings formed as a result of sexual reproduction
ಎಕ್ಸಿಬಿಟ್ ಮೋರ್ ವೇರಿಯೇಷನ್ಸ್ ಬಿಕಾಸ್. ಸೊ ಹುಟ್ಟುವಂಥ ಮಗುವಿನಲ್ಲಿ ಏನಾಗುತ್ತೆ, ಎಷ್ಟೊಂದು ವೇರಿಯೇಷನ್ಸ್ ಇರುತ್ತೆ. ಇಟ್ ಮೇ ಬಿ ಹೇರ್ ಟೆಕ್ಸ್ಚರ್, ಬಾಡಿ ಕಲರ್, ಐ ಕಲರ್, ಎಷ್ಟೊಂದು ವೇರಿಯೇಷನ್ ಇರುತ್ತೆ. ಇದೆಲ್ಲ ಇಟ್ ಇಸ್ ಬಿಕಾಸ್ ಆಫ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಲೆಂದಿ ಪ್ರಾಸೆಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಲೆಂದಿ ಪ್ರಾಸೆಸ್ ಆದರೆ ಇಷ್ಟೊಂದು ಏನು ಆಫ್ಸ್ಪ್ರಿಂಗ್ಸ್ ಅಲ್ಲಿ ವೇರಿಯೇಷನ್ಸ್ ಅನ್ನ ನೋಡ್ಬೋದಾ? ವೇರಿಯೇಷನ್ಸ್ ಅಂದ್ರೆ ಚೇಂಜಸ್ ನೋಡ್ಬೋದಾ? ನೋ. ಆಪ್ಷನ್ ಎ ನ ಡಿಸ್ಕ್ವಾಲಿಫೈ ಮಾಡಿ. ಆಪ್ಷನ್ ಬಿ, ಜೆನೆಟಿಕ್ ಮೆಟೀರಿಯಲ್ಸ್ ಕಮ್ಸ್ ಫ್ರಮ್ ಟೂ ಪೇರೆಂಟ್ಸ್ ಆಫ್ ಸೇಮ್ ಸ್ಪೀಶೀಸ್. ಸೇಮ್ ಸ್ಪೀಶೀಸ್ ಅಂದ್ರೆ ಏನು? ಈಗ ನಾನು ಆಸ್ ಎ ಹ್ಯೂಮನ್ ಬೀಯಿಂಗ್, ಐ ಆಮ್ ಎ ಹ್ಯೂಮನ್ ಫಿಮೇಲ್, ಸೊ ಇನ್ನೊಂದು ಹ್ಯೂಮನ್ ಮೇಲ್, ಸೊ ನಾವಿಬ್ರು ಒಂದೇ ಸ್ಪೀಶೀಸ್ ಹ್ಯೂಮನ್ಸ್. ಓಕೆ, ಸೊ ಸೇಮ್ ಸ್ಪೇಷಸ್ ಇಂದ ಬರುವಂತ ಜೆನೆಟಿಕ್ ಮೆಟೀರಿಯಲ್ ಯುನೈಟ್ ಆದಾಗ, ಇಬ್ರು ಪೇರೆಂಟ್ಸ್ ಇಂದ ಬರುವಂತ ಜೆನೆಟಿಕ್ ಮೆಟೀರಿಯಲ್ ಯುನೈಟ್ ಆದಾಗ ಏನಾಗುತ್ತೆ, ಅಲ್ಲಿ ಫಾರ್ಮ್ ಆಗುವಂತ ಒಂದು ಆಫ್ಸ್ಪ್ರಿಂಗ್ ನಲ್ಲಿ ವಿ ಕ್ಯಾನ್ ಸಿ ದ ವೇರಿಯೇಷನ್ಸ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೈ ನಾಟ್ ಆಪ್ಷನ್ ಸಿ? ಜೆನೆಟಿಕ್ ಮೆಟೀರಿಯಲ್ ಕಮ್ ಫ್ರಮ್ ಟೂ ಪೇರೆಂಟ್ಸ್ ಆಫ್ ಡಿಫರೆಂಟ್ ಸ್ಪೀಶೀಸ್. ಡಿಫರೆಂಟ್ ಸ್ಪೀಶೀಸ್ ಅಂತಂದ್ರೆ ಏನ್ ಹೇಳ್ಬೋದು? ಹ್ಯೂಮನ್ ಬೀಯಿಂಗ್ ಸ್ಪೀಶೀಸ್. ಐ ಕೆನಾಟ್ ಕನ್ಸಿಡರ್ ಡಾಗ್, ಐ ಕೆನಾಟ್ ಇನ್ವಾಲ್ವ್ ದ ಡಾಗ್ ಇನ್ ಟು ಮೈ ಕ್ಯಾಟಗರಿ. ಇಟ್ ಈಸ್ ಡಿಫರೆಂಟ್ ಸ್ಪೀಶೀಸ್. ನಾವಿಬ್ರು ಕೂಡ ಡಿಫರೆಂಟ್ ಸ್ಪೀಶೀಸ್. ಸೊ ನಾವಿಬ್ರು ಮೇಟ್ ಮಾಡೋಕ್ಕೆ ಆಗಲ್ಲ. ಸೊ ಮೇಟ್ ಮಾಡಿ ಆಸ್ ಎ ರಿಸಲ್ಟ್ ಆಫ್ ಇಟ್ ಆಫ್ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಡಿಫರೆಂಟ್ ಸ್ಪೀಶೀಸ್ ಕೆನಾಟ್ ಶೋ ದ ವೇರಿಯೇಷನ್ಸ್ ಇನ್ ದ ಆಫ್ಸ್ಪ್ರಿಂಗ್ಸ್. ಸೊ ಡಿಫರೆಂಟ್ ಸ್ಪೀಶೀಸ್ ಮೇಟ್ ಆಗಕ್ಕೆ ಆಗಲ್ಲ. ಸೊ ಆಪ್ಷನ್ ಸಿ ನ ಡಿಸ್ಕ್ವಾಲಿಫೈ ಮಾಡಿ. ಆಪ್ಷನ್ ಡಿ ನೋಡಿ, ಜೆನೆಟಿಕ್ ಮೆಟೀರಿಯಲ್ ಕಮ್ ಫ್ರಮ್ ಮೆನಿ ಪೇರೆಂಟ್ಸ್. ನೋ, ಆಪ್ಷನ್ ಬಿ ನೇ ರೈಟ್ ಆನ್ಸರ್. ಸೊ ಬಿಕಾಸ್ ಜೆನೆಟಿಕ್ ಮೆಟೀರಿಯಲ್ ಕಮ್ ಫ್ರಮ್ ಟೂ ಪೇರೆಂಟ್ಸ್ ಆಫ್ ಸೇಮ್ ಸ್ಪೀಶೀಸ್ ಏನ್ ಮಾಡುತ್ತೆ, ಇಟ್ ಎಕ್ಸಿಬಿಟ್ ದ ಮೋರ್ ವೇರಿಯೇಷನ್ಸ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನಾವ್ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಎಸ್, ಮೆನ್ಸ್ಟ್ರುಯೇಷನ್ ಸೈಕಲ್ ಅಕರ್ಸ್ ಒನ್ಸ್ ಇನ್ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಇದು ಡಿಫರ್ ಆಗುತ್ತೆ, ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಎಷ್ಟು ಅಂತ ನೀವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಆಪ್ಷನ್ಸ್ ನೋಡಿ, 28 ಡೇಸ್, 7 to 8 ಡೇಸ್, 3 to 4 ಡೇಸ್, 13 to 15 ಡೇಸ್ ಅಂತ ಕೇಳ್ತಾ ಇದ್ದಾರೆ. ಸಿ, ಇನ್ ನಾರ್ಮಲ್ ಹ್ಯೂಮನ್ ಬಾಡಿ, ನಾರ್ಮಲ್ ಹ್ಯೂಮನ್ ಫಿಮೇಲ್ ಬಾಡಿನಲ್ಲಿ ಒನ್ಸ್ ಇನ್ 28 ಡೇಸ್ ಏನಾಗುತ್ತೆ, ಮೆನ್ಸ್ಟ್ರುಯೇಷನ್ ಸೈಕಲ್ ಅಕರ್ ಆಗುತ್ತೆ. ಸಪೋಸ್ ಇಫ್ ಶಿ ಈಸ್ ಸಫರಿಂಗ್ ಫ್ರಮ್ ಎನಿ ಹಾರ್ಮೋನಲ್ ಪ್ರಾಬ್ಲಮ್, ಅವಳಿಗೆ ಏನಾದರೂ ಹಾರ್ಮೋನಲ್ ಪ್ರಾಬ್ಲಮ್ ಇದೆ ಅನ್ನೋದಾದ್ರೆ ಮೆನ್ಸ್ಟ್ರುಯೇಷನ್ ಸೈಕಲ್ ಫ್ರೀಕ್ವೆಂಟ್ಲಿ ಹ್ಯಾಪನ್ಸ್, ಇಟ್ ಫ್ರೀಕ್ವೆಂಟ್ಲಿ ಅಕರ್ಸ್. ಅರ್ಥ ಆಗ್ತಿದ್ಯಾ? ಸೊ ಯೂಶಲಿ ಏನಾಗುತ್ತೆ, ಒನ್ಸ್ ಇನ್ 28 ಡೇಸ್ menstruation cycle occur ಆಗುತ್ತೆ. Okay, so here the right answer is 28 days. Menstruation cycle occurs once in 28 days. So now let us go for the next question. Yes, what makes the beginning of reproductive life of women? So reproductive life na beginning ಏನು ಅಂದ್ರೆ puberty-ಗೆ ಎಂಟರ್ ಆದಾಗ, when she is at adolescent age, puberty-ಗೆ ಎಂಟರ್ ಆದಾಗ ಏನ್ ಸ್ಟಾರ್ಟ್ ಆಗುತ್ತೆ ಅವಳಲ್ಲಿ? there is start of menstruation cycle. ಸೊ ಈ ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾರ್ಟ್ ಆಗೋದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಮಿನಾರ್ಕ್. ನೋಡಿ, ಟೂ ವರ್ಡ್ಸ್ ಇದೆ, ಒಂದು ಮಿನಾರ್ಕ್, ಇನ್ನೊಂದು ಮಿನೋಪಾಸ್. ಮಿನಾರ್ಕ್ ಅಂದ್ರೆ ಸ್ಟಾರ್ಟ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್, ಮಿನೋಪಾಸ್ ಅಂದ್ರೆ ಎಂಡ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್. ಯಾವಾಗ ವಿಮೆನ್ ಓಲ್ಡ್ ಆಗ್ತಾ ಬರ್ತಾಳೆ, ಸೊ ಆವಾಗ ಏನಾಗುತ್ತೆ, ಅವಳ ಬಾಡಿನಲ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾಪ್ ಆಗ್ತಾ ಬರುತ್ತೆ. ಆ ಒಂದು ಸ್ಟೇಜ್ ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಸ್ಟಾರ್ಟ್ ಆಗುವಂತ ಸ್ಟೇಜ್ ನ ಮೆನಾರ್ಕ್ ಅಂತ ಹೇಳ್ತೀವಿ. ಸೊ ಫರ್ಟಿಲೈಸೇಷನ್ ಅಂದ್ರೆ ಏನು ಅಂತ ಗೊತ್ತಿದೆ, ಓವ್ಯುಲೇಷನ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಸೊ ಸಿ ಅಂಡ್ ಡಿ ಆಪ್ಷನ್ ಅನ್ನ ಡಿಸ್ಕ್ವಾಲಿಫೈ ಮಾಡಿ. ರೈಟ್ ಆನ್ಸರ್ ಯಾವುದು ಇಲ್ಲಿ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಿನಾರ್ಕ್. ಓಕೆ, ಸೊ ನಾವು ದ ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸೈಟ್ ಆಫ್ ಇಂಪ್ಲಾಂಟೇಷನ್? ಇಂಪ್ಲಾಂಟ್ ಆಗೋದಂದ್ರೆ ಏನು ನೋಡಿ, ಓವಿಡಕ್ಟ್ ನಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ, ಸಿಂಗಲ್ ಸೆಲ್ ಫಾರ್ಮೇಶನ್ ಆಗುತ್ತೆ, ಝೈಗೋಟ್ ಫಾರ್ಮ್ ಆದಂತ ಝೈಗೋಟ್ ಆಫ್ಟರ್ 2 to 3 ಡೇಸ್ ಏನಾಗುತ್ತೆ, ಇಟ್ ಸ್ಟಾರ್ಟ್ ಟು ರಿಪೀಟೆಡ್ಲಿ ಡಿವೈಡ್ ದ ಸೆಲ್. ಅಂದ್ರೆ ಈಗ ಸಿಂಗಲ್ ಸೆಲ್ ಡಬಲ್ ಆಗುತ್ತೆ, ಡಬಲ್ 4 ಆಗುತ್ತೆ, 4 8 ಆಗುತ್ತೆ. ಈ ರೀತಿ ಏನಾಗುತ್ತೆ, ಬ್ಲಾಸ್ಟೋಸಿಸ್ಟ್ ಆಗ್ತಾ ಡೆವಲಪ್ ಆಗ್ತಾ ಬರುತ್ತೆ. ಸೊ ಇದು ಫೈನಲಿ ಎಲ್ಲಿಗೆ ಬರುತ್ತೆ, ಇಟ್ ರೀಚಸ್ ದ ಯುಟ್ರಸ್ ಅಂಡ್ ದೇರ್ ಏನಾಗುತ್ತೆ, ಒಂದು ವಾಲ್ಗೆ ಫಿಕ್ಸ್ ಆಗುತ್ತೆ, ಇಂಪ್ಲಾಂಟ್ ಆಗುತ್ತೆ. ಓಕೆನಾ? ಐ ಥಿಂಕ್ ನಿಮ್ಗೆ ಆನ್ಸರ್ ಗೊತ್ತಾಯ್ತು ಅನ್ಕೋತೀನಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸೈಟ್ ಆಫ್ ಇಂಪ್ಲಾಂಟೇಷನ್? ಯುಟರಸ್, ವೆಜೈನಾ, ಓವಿಡಕ್ಟ್, ಓವರಿ. ಯುಟ್ರಸ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ? ಬಿಕಾಸ್ ಏನಾಗುತ್ತೆ, ಫೆಲೋಪಿಯನ್ ಟ್ಯೂಬ್ ಇಂದ ಯುಟ್ರಸ್ಗೆ ಬಂದು ಅಲ್ಲಿ ಏನಾಗುತ್ತೆ, ಎಂಬ್ರಿಯೋ ಡೆವಲಪ್ ಆಗುತ್ತೆ. ಇನ್ನು ಓವಿಡಕ್ಟ್ ಅದು ಸೈಟ್ ಆಫ್ ಫರ್ಟಿಲೈಸೇಷನ್, ಅಲ್ಲಿ ಡೆವಲಪ್ ಆಗಲ್ಲ. ಓವರಿನಲ್ಲಿ ಎಗ್ ಫಾರ್ಮ್ ಆಗುತ್ತೆ. ವೆಜಾನಾ ಈಸ್ ಅ ಪಾರ್ಟ್ ಜಸ್ಟ್ ಬಿಲೋ ದ ಸರ್ವಿಕ್ಸ್. ನಾನು ಹೇಳಿದ್ದೀನಿ ನಿಮಗೆ ಹಿಂದಿನ ಕ್ವಶನ್ ಅಲ್ಲೂ ಕೂಡ. ಸೊ ದ ರೈಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಎ, ಯುಟರಸ್. Now let us go for the next question. Okay, the next question is, fusion of male and female gamete is called. ಯೂಶಲಿ ಈ ಕ್ವಶನ್ ಅನ್ನ 1 ಮಾರ್ಕ್ ಅಲ್ಲಿ ಕೇಳ್ತಿದ್ರು, ತುಂಬಾ ಸಲ ಕೇಳ್ತಿದ್ರು ಎಕ್ಸಾಮ್ ಅಲ್ಲಿ. ಫ್ಯೂಷನ್ ಅಂದ್ರೆ ಏನು? ಜಾಯ್ನಿಂಗ್. ಸೊ ಮೇಲ್ ಗ್ಯಾಮೆಟ್
ಫೀಮೇಲ್ ಗ್ಯಾಮೆಟ್ ಏನಾಗ್ತಾ ಇದೆ, ಜಾಯಿನ್ ಆಗ್ತಾ ಇದೆ, ಕಂಬೈನ್ ಆಗ್ತಾ ಇದೆ, ಫ್ಯೂಷನ್ ಆಗ್ತಿದೆ. ಸೊ ಈ ಫ್ಯೂಷನ್ ಪ್ರೋಸೆಸ್ ಅನ್ನ ನಾವು ಕರಿತೀವಿ ಫರ್ಟಿಲೈಸೇಷನ್ ಅಂತ. ವೆಸೆಕ್ಟಮಿ ಅಂದ್ರೆ ಏನು ಅಂತ ಈಗಷ್ಟೇ ಹೇಳಿದೆ, ರಿಮೂವಲ್ ಆರ್ ಬ್ಲಾಕಿಂಗ್ ಆಫ್ ವ್ಯಾಸ್ ಡಿಫರೆನ್ಸ್ ಇನ್ ದ ಹ್ಯೂಮನ್ ಮೇಲ್. ಏನಕ್ಕೆ? ರಿಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡಕ್ಕೆ. ಸೊ ನೆಕ್ಸ್ಟ್ ಫರ್ಟಿಲೈಸೇಷನ್ ಅಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ಇಂಪ್ಲಾಂಟೇಷನ್ ಅಂದ್ರೆ ಏನು? ಸೊ ಫಾರ್ಮ್ ಆದಂತ ಒಂದು ಝೈಗೋಟ್ ಏನಾಗುತ್ತೆ, ಯುಟ್ರಸ್ ನಲ್ಲಿ ಇಂಪ್ಲಾಂಟ್ ಆಗುತ್ತೆ. ಮೂವಿಂಗ್ ಟು ಫೋರ್ತ್ ಆಪ್ಷನ್, ಓವ್ಯುಲೇಷನ್. ಓವ್ಯುಲೇಷನ್ ಅಂದ್ರೆ ಇಟ್ಸ್ ಅಗೈನ್ ರಿಲೀಸ್ ಆಫ್ ಎಗ್. ಸೊ ಈ 4 ಆಪ್ಷನ್ ಅನ್ನು ನೋಡಿದಾಗ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫರ್ಟಿಲೈಸೇಷನ್. ಬಿಕಾಸ್ ಡ್ಯೂರಿಂಗ್ ಫರ್ಟಿಲೈಸೇಷನ್ ವಾಟ್ ವಿಲ್ ಹ್ಯಾಪನ್, ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಟೇಕ್ಸ್ ಪ್ಲೇಸ್. ಹೋಪ್ ನಿಮ್ಮೆಲ್ರಿಗೂ ಕೂಡ ಎಲ್ಲ ಕ್ವೆಶನ್ಸ್ ಅರ್ಥ ಆಗಿದೆ, ಎಲ್ಲ ಆಪ್ಷನ್ಸ್ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಿಕಾಸ್ ವೆನ್ ಯು ಆರ್ ರೀಡಿಂಗ್ ದ ಆಪ್ಷನ್, ಚೂಸಿಂಗ್ ದ ರೈಟ್ ಆಪ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವೆಶನ್ಸ್ ಅನ್ನು ಕೂಡ ಎಕ್ಸಾಮ್ಗೆ ನೀವು ರೆಫರ್ ಮಾಡ್ಕೊಳ್ಳಿ. ಇದಲ್ಲದೆ ಪ್ರಾಕ್ಟೀಸ್ ಪೇಪರ್ಸ್, ಮಾಡೆಲ್ ಪೇಪರ್ಸ್ ನಾನು ಏನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಇಷ್ಟು ಮೆಟೀರಿಯಲ್ಸ್ ಅನ್ನ ನನ್ನ ಕಡೆಯಿಂದ ಸೈನ್ಸ್ ನ ಕೊಟ್ಟಿರೋ ಮೆಟೀರಿಯಲ್ಸ್ ಅನ್ನ ನೀವು ಓದ್ಕೊಂಡ್ರೆ ಡೆಫಿನೆಟ್ಲಿ ಕೆಮಿಸ್ಟ್ರಿ ಅಂಡ್ ಬಯಾಲಜಿನಲ್ಲಿ ಔಟ್ ಆಫ್ ಔಟ್ ತಗೊಳ್ಬಹುದು. ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಔಟ್ ಆಫ್ ಔಟ್ ತಗೊಳ್ಬಹುದು. ಓಕೆ, ಐ ಹೋಪ್ ನಿಮಗೆ ಈ ಸೆಷನ್ ಕಂಪ್ಲೀಟ್ ಆಗಿ ಯೂಸ್ ಆಯಿತು ಅಂತ ಫೀಲ್ ಆಗ್ತೀನಿ. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್, ಈ ವಿಡಿಯೋಗೊಂದು ಥಮ್ಸ್ ಅಪ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಅಂಡ್ ಸಪೋರ್ಟಿಂಗ್ ಮೀ, ಅಂಡ್ ಕೀಪ್ ಸಪೋರ್ಟಿಂಗ್ ಮೀ.